ನನ್ನ ಮಗಳು ನಾಳೆ ಟ್ರಿಪ್ ಹೋಗ್ತಾ ಇದೆ, ಹಂಗಾಗಿ ಅದಕ್ಕೆ ಖುಷಿ ಇದೆ. ಫಸ್ಟ್ ಟೈಮ್ ನಾನು ಕಳಿಸ್ತಾ ಇರೋದು. ಆ್ಯಕ್ಚುಲಿ ಅವ್ರ ಮ್ಯಾಮ್ ಹೇಳಿದ್ದಾರೆ ಅಂತ ರಾತ್ರಿನೇ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ. ನನ್ನ ಮಗಳನ್ನ ಟ್ರಿಪ್ಪಿಗೆ ಕಳಿಸಿ ನಾವು ಬೇರೆ ಕಡೆ ಹೋಗ್ತೀವಿ ನಾಳೆ ಅಲ್ವಾ ಬಂಗಾರಿ? ಟ್ರಿಪ್ಪಿಗೆ ಹೋಗಲ್ವಾ ಬಂಗಾರಿ? ಎಲ್ರಿಗೂ ನಮಸ್ಕಾರ. ಇವತ್ತು ಕೆರೋಟಿನ್ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನನ್ನ ಮಗಳು ಹೋಗ್ತಾ ಇದ್ವಿ. ನನ್ನ ಮಗಳಿಗೆ ಇವತ್ತು ಭಾನುವಾರ ರಜೆ, ಅದಕ್ಕೆ ಮನೇಲಿ ಇರೋಕ್ಕೆ ಇಷ್ಟ ಆಯಿತು. ಬಟ್ ಯಾರೂ ಇಲ್ಲಲ್ಲ ಮನೇಲಿ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಕರ್ಲಿ ಏರ್ ಬಂದುಬಿಟ್ಟಿದೆ. ಹಾಗಾಗಿ ನವಾಣಿತನ ಆದಮೇಲೆ ಡೈಲಿ ತಲೆಗೆ ಸ್ನಾನ ಮಾಡಿಸ್ತಾರಲ್ವ, ಇನ್ನು ಹೇರೆಲ್ಲ ಹಾಳಾಗುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ 3 months ಮುಂಚೆನೇ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಕರ್ಲಿ ಬಂದಿದೆ, ಅದು ಕಾಣಿಸ್ತಾ ಇಲ್ಲ. ಏರ್ ಬಿಟ್ಟಾಗ ಗೊತ್ತಾಗ್ತದೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬಂದುಬಿಡ್ಬೇಕು. ನನ್ನ ಹನುಮಂತನ ಬಾಲ ಇದೆ ಅಲ್ಲ ಮಗಳ. ಇದು ಮನೇಲೆ ಬಿಟ್ಬಿಟ್ಟು ಬರೋಣ ಅನ್ಕೊತಿದ್ದೆ, ಸಡನ್ನಾಗಿ ಬರ್ತೀನಿ ಅಂದ್ಬಿಡ್ತಾ. ಹಾಗಾಗಿ ಹಣ್ಣುಗಳು ತುಂಬಿಕೊಂಡು, ಚಾಕ್ಲೇಟ್ಸು ಮತ್ತು ಇನ್ನೇನೇನೋ ತುಂಬಿಕೊಂಡು, ಹೋಮ್ವರ್ಕ್ ತುಂಬಿಕೊಂಡು ಬರ್ತಾಯಿದ್ವಿ ಇಲ್ಲೇನೆ. ನೋಡಿ, ಆ್ಯಕ್ಚುಲಿ ತುಂಬಾ ಕರ್ಲಿ ಆಗಿದೆ. ಆದರೆ ನಿನ್ನೆ ಮೊನ್ನೆಷ್ಟೇ ಸ್ವಲ್ಪ ಟಚ್ ಅಪ್ ಕೊಟ್ಕೊಂಡಿದ್ದೆ. ಹಾಗಾಗಿ ಈಗ ಏರ್ ವಾಶ್ ಆದಮೇಲೆ ಡ್ರೈ ಮಾಡ್ತಾರಲ್ವಾ, ನೋಡಿ ಅವಾಗ ಎಷ್ಟು ಕರ್ಲಿ ಬಂದಿದೆ ಅಂತ ಗೊತ್ತಾಗ್ತದೆ. ಹೇಗಿದ್ರು ಅಲ್ಲಿ ಹೋದ್ಮೇಲೆ ಏರ್ ವಾಶ್ ಮಾಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಏರ್ ವಾಶ್ ಬಂದಿರಲಿಲ್ಲ. ನೋಡಿ ಈಗ ಏರ್ ವಾಶ್ ಎಲ್ಲ ಆಗಿ ಡ್ರೈ ಆದಮೇಲೆ ಎಷ್ಟು ಕರ್ಲಿ ಬಂದಿದೆ ಅಂತ. ಇದೇ ಥರ ದಿಢೀರಂತ ಈಗ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗೋದು, ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಕೆರೋಟಿನ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಹಾಗೆ ನನ್ನ ಮಗಳು ಎಂಥ ಹುಣ್ಸೆಹಣ್ಣು ಚಾಕ್ಲೇಟ್ ತಿನ್ನೋಣ ಅಂತ ಹೇಳಿ ತಗೊತಾ ಇದ್ದೆ. ಹುಣಸೆಹಣ್ಣು ಲಾಲಿಪಾಪ್ ತಿಂತೀನಿ. ನನ್ನ ಮಗಳು ಡಾರ್ಕ್ ಫ್ಯಾಂಟಸಿ ತಿಂತಾ ಇದೆ. ಆಲ್ರೆಡಿ ಫ್ರೂಟ್ಸ್ ತಿಂದಾಯಿತು, ಚಿಪ್ಸ್ ತಿಂದಾಯಿತು. ಅಲ್ಲ ಮಗಳು, ಪಾಪ ಹೊಟ್ಟೆ ನೋವು ಅಂತ ಇದೆ. ಆ್ಯಕ್ಚುಲಿ ಸ್ಟ್ರೈಟ್ನಿಂಗು ಕೆರೋಟಿನ್ ಇದೆಲ್ಲ ಮಾಡ್ಸೋಕ್ಕೆ ಒಂದು 4 hours ಆಗುತ್ತೆ. ಹಾಗಾಗಿ ನನ್ನ ಮಗಳಿಗೆ ಫ್ರೂಟ್ಸು ಮತ್ತು ಏನೇನು ಬೇಕು ಅದೆಲ್ಲ ತುಂಬಿಕೊಂಡು ಹಾಗೆ ಹೋಮ್ವರ್ಕು ತೊಗೊಬಿಟ್ಟು ಬಂದಿದೆ. ಅಂದರೆ ಅದು ಕೂತ್ಕೊಂಡು ಏನು ಮಾಡುತ್ತೆ ಅಲ್ಲಿ ಎಷ್ಟೊತ್ತಾದ್ರೂ, ಇಲ್ಲ ಫೋನ್ ಕೇಳ್ತಾ ಕೂತ್ಕೊಂಡಿದ್ದೆ. 4 hours ಆಮೇಲೆ ಫೋನ್ ನೋಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡಲಿ ಅಂತ ತೊಗೊಬಂದಿದ್ದೆ. ಏನಿಲ್ಲ, ಈಗ ನನಗೇನು ತೋರಿಸ್ತಾ ಇದ್ದಾಳೆ ಅಷ್ಟು ತೋರಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಲು ಅಷ್ಟೇ, ಇನ್ನೇನು ಮುಟ್ಲಿಲ್ಲ ಅದನ್ನು. ಈಗ ನೋಡಿ, ನಂಗೆ ತಲೆಗೆ ಏನು ಪ್ಯಾಕ್ ಹಾಕಿ ಕೂರಿಸಿದ್ರು. ಹೋಗಿದ ತಕ್ಷಣ ಏರ್ ವಾಶ್ ಎಲ್ಲ ಮಾಡಿ ಡ್ರೈ ಮಾಡಿ ಕ್ರೀಮ್ ಹಾಕ್ತಾರೆ. ಮತ್ತು ಅದೇ ಕ್ರೀಮನ್ನ ಮತ್ತೆ ವಾಶ್ ಮಾಡಲ್ಲ, ಅದನ್ನೇ ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ನೋಡಿ, ಇಷ್ಟನ್ನೇ ನಾನು 1 ನಿಮಿಷದಲ್ಲಿ ತೋರಿಸಿದ್ದೀನಿ. ಆ್ಯಕ್ಚುಲಿ 4 ಗಂಟೆ 3.5 ಗಂಟೆಯಿಂದ 4 ಗಂಟೆ ಹಿಡಿಯುತ್ತೆ ಇಷ್ಟು ಕೆಲಸ ಆಗೋಕ್ಕೆ. ಯಾಕಂದರೆ ಒಂದು ಹೇರ್ ವಾಶ್ ಮಾಡಿ ಮತ್ತೆ ಅದೊಂದು ಸ್ವಲ್ಪ ಹೊತ್ತು ಕಂಡೀಷ್ನರ್ ಹಾಕಿ ಸ್ವಲ್ಪ ಹೊತ್ತು ಬಿಡ್ತಾರೆ, ಮತ್ತು ಕ್ರೀಮ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತಾರೆ, 1 ಗಂಟೆ ಟೈಮ್ ಬಿಡ್ತಾರೆ. ಮತ್ತು ಇನ್ನೊಂದು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಮತ್ತೆ 1.5 2 hours ಆಗ್ತದೆ. ಹಾಗಾಗಿ ನೋಡಿ, ಫೈನಲಿ ಇಷ್ಟು ರೆಡಿಯಾಗಿದೆ, ಈ ಥರ ರೆಡಿಯಾಗಿದೆ. ಕೆಳಗಡೆ ಸ್ವಲ್ಪ ತುದಿ ಕಟ್ ಮಾಡಿ ಅಂತ ಹೇಳಿದೆ. ನನಗೆ ಆ್ಯಕ್ಚುಲಿ ಹೇರ್ ಕಟ್ ಮಾಡ್ಸೋಕ್ಕೆ ತುಂಬಾ ಭಯ ಆಗುತ್ತೆ. ಯಾಕಂದರೆ ಹೇರಿಂದನೇ ನಾವು ಹೆಣ್ಮಕ್ಳು ಚೆನ್ನಾಗಿ ಕಾಣಿಸೋದು. ಬಟ್ ಅದು ಯಾವ ಥರ ಕೊಟ್ಟರೆ ಹೊಸದಾಗಿ ಟ್ರೈ ಮಾಡೋಣ ಅಂದರೆ ಭಯ ಆಗುತ್ತೆ. ಅದು ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಕಟ್ ಮಾಡಿಸಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸೈಡ್ ಅಲ್ಲ, ಕೆಳಗಡೆ ಸ್ವಲ್ಪ ಸಮವಾಗಿ ಕಟ್ ಮಾಡಿ ಅಂದಿದೆ, ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಮೊದಲೊಬ್ರು ಇದ್ರು, ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವರು ಕೂಡ ಅಷ್ಟೇ, ಇವರು ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ. ಇವ್ರ ಹತ್ರ ಇದೆ ಫಸ್ಟ್ ಟೈಮು ನಾನು ಕೆರೋಟಿನ್ ಮಾಡಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಸೆಕೆಂಡ್ ವಾಶಿಗೆ ಬರೋಕ್ಕೆ ಹೇಳ್ತಾರೆ. ನಾವು ಅಲ್ಲಿವರೆಗೂ ಒಂದು 24 hours ನೀರು ಹಾಕಾಗಿಲ್ಲ, ಸ್ವೆಟ್ ಹಾಕಾಗಿಲ್ಲ, ಸ್ವಲ್ಪ ಪೋನಿ ಹಾಕಾಗಿಲ್ಲ. ಆಮೇಲೆ ನೆಕ್ಸ್ಟ್ ಒಂದು ವಾಶ್ ಆದಮೇಲೆ ಏನು ಬೇಕಾದರೂ ಮಾಡ್ಕೊಬೋದು, ಏರ್ ಸ್ಟೈಲು ಅದು ಇದು ಎಲ್ಲ. ಮತ್ತು ಆಯಿಲ್ 1 ತಿಂಗಳೆಲ್ಲ ಹಾಕಾಗಿಲ್ಲ. ಮತ್ತು ಎಷ್ಟಾಯಿತು ಏನು ಅಂತ ಕೇಳ್ತೀರಾ, ಒಂದೊಂದು ಟೈಮಲ್ಲಿ ಒಂದೊಂದಿರುತ್ತೆ. ಒಂದೊಂದು ಹೇರ್ ಕಟ್ಟು ಒಂದು ಲೆಂತ್ ಎಷ್ಟೆಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡು. ನನಗೆ ಶಾಂಪು ಎಲ್ಲ ಸೇರಿ 6000 7,000 ಆಗ್ತದೆ. ಹಾಗೆ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು, ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ನಾನು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಬರೋದು, ತುಂಬ ಏನು ತೊಗೊಳ್ಳಲ್ಲ. 15 ದಿನಕ್ಕೆ 20 ದಿನಕ್ಕೆ ಎಷ್ಟು ಬೇಕು ಅಷ್ಟೇ. ಯಾಕಂದರೆ ಒಂದ್ಸರಿ ಹುಳ ಬಂದುಬಿಟ್ಟಿತ್ತು, ಹಾಗಾಗಿ ಖಾಲಿ ಆದಂಗೆ ತಗೊಳ್ಳೋಣ ಅಂತ ಹೇಳಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇದನ್ನು ಮಾತ್ರ ನಾನು ಅರ್ಧ kg ತೊಗೊತೀನಿ. ಇನ್ನು ಉಳಿದಿದ್ದೆಲ್ಲ ಬರೀ ಒಂದು 150 ಗ್ರಾಮ್ ಅಷ್ಟೇ. ಅದು 15 days ಬರ್ತದೆ ನನಗೆ. ನಮ್ಮನೆಯವ್ರು ಸ್ವಲ್ಪ ತಿಂತಾರೆ, ನನಗೆ ನನ್ನ ಮಗಳಿಗೆ ಅಷ್ಟು ಇಷ್ಟ ಇಲ್ಲ ಡ್ರೈ ಫ್ರೂಟ್ಸು. ಏನು ಹೆಲ್ತಿಗೆ ಒಳ್ಳೇದೇನು ಅಂತ ಅಂದ್ಕೊಂಡು ಕಟಾಚಾರಕ್ಕೆ ಹಾಗೆ ಬಾಯ ಆಡಿಸ್ತೀವಿ ಅಷ್ಟೇ. ನನ್ನ ಮಗಳು ನಾಳೆ ಟ್ರಿಪ್ ಹೋಗ್ತಾ ಇದೆ, ಹಂಗಾಗಿ ಅದಕ್ಕೆ ಖುಷಿ. ಏನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅನ್ನಂಗೆ ಆಡ್ತಾ ಇದೆ. ಅಮ್ಮ ಯಾವ್ದು ತುಂಬ್ಕೊಳ್ಳೋ ಇದು ತುಂಬ್ಕೊಳ್ಳೋ ಅಂತ ಹೇಳಿ. ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪ್ಯಾಕ್ ಮಾಡ್ಕೊ ಮಗಳು. ನಿಂಬೆಣ್ಣು ಕೊಟ್ಟು ತಗೋಬರಕ್ಕೆ ಹೇಳಿದ್ದಾರೆ, ಅಂದರೆ ಕೆಲವು ವಾಮಿಟ್ ಮಾಡ್ಕೊಳ್ತಾರಲ್ಲ, ಹಾಗಾಗಿ. ಆಮೇಲೆ ಒಂದು ಟವಲ್ ಕೊಟ್ಟು ಕಳ್ಸೋಕೆ ಹೇಳಿದ್ದಾರೆ. ಹೊಸ ತಗೊಂಡು ಹೋಗ್ತೀನಿ ಅಂತೂ ಬೇಡ, ಮತ್ತೆ ಬಿಟ್ಟು ಬಂದರೆ ವೇಸ್ಟ್. ಇದು ಹಳೇದು, ಅಂದರೆ ಹೊಸದು ಕುಡಿಯಮ್ಮ ಅಂತ ಹೇಳ್ತಿತ್ತು. ಅದಕ್ಕೆ ಸ್ವಲ್ಪ ಆದಷ್ಟು ಏನಾದರೂ ಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಒಂದು ಜೊತೆ ಡ್ರೆಸ್ಸು ಮತ್ತು ಒಂದು ಅದಕ್ಕೆ ಇನ್ನವೇರು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ ಒಂದು ಮತ್ತು ಸ್ವಿಮ್ಮಿಂಗ್ ಕ್ಯಾಪ್ ಒಂದು. ಆ್ಯಕ್ಚುಲಿ ಮಕ್ಕಳನ್ನ ಏನು ತಲೆ ಫುಲ್ ನೆನೆಯೋಕ್ಕೆ ಬಿಡಲ್ಲಂತೆ,
ಇಲ್ಲಿಗೆ ತುಂಬ್ಕೊಂತಿದೆ ಸ್ವಿಮ್ಮಿಂಗ್ ಕ್ಯಾಪ್. ಬಾಯ್ಸಿಗಿಲ್ಲ ಅಂದ್ರೆ ಮಕ್ಳು ಕೂದಲು ಶೀತ ಆಗುತ್ತೆ ಅಂತನೇನೋ, ಮಕ್ಳಿಗೇನಿಲ್ಲ. ಒಂದು ನ್ಯಾಪ್ಕಿನ್ ಎಲ್ಲೆಲ್ಲಿ ಇಟ್ಕೊಳ್ಳೋದು ನೋಡೋಣ. ಮತ್ತೆ ಇವೆಲ್ಲ ಹೀಗೆ ತಗೋರ್ಬೇಕು ಮಗಳು. ಸ್ನ್ಯಾಕ್ಸ್ ಏನಾದ್ರು ಬೇಕಂದ್ರೆ ತಿನ್ಕೊಳ್ಳಿ ಪಾಪ ಅಂತ ಅಷ್ಟೇನೆ. ಮತ್ತೆ ಪ್ಲಾಸ್ಟಿಕ್ ಕೊಟ್ಟು ಕಳ್ಸಕ್ಕೆ ಹೇಳಿದ್ದಾರೆ, ವಾಮಿಟ್ ಮಾಡಿದ್ರೆ ಮಕ್ಳು ಬೇಕಾಗುತ್ತೆ ಅಂತ. ಹಾಗಾಗಿ ಇದಕ್ಕೊಂದು 3 ತುಂಬಿದ್ದೀನಿ. ನನ್ನ ಮಗಳು ಬೇಡ ಅಂತಿದೆ. ಅವಳಿಗೆ ಇಂಥವೆಲ್ಲ ನೋಡಿದ್ರೆ ಸ್ವಲ್ಪ ಎಸ್ಕೆ ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ವಾಮಿಟ್ ಮಾಡಿದ್ರೆ ಏನು ಮಾಡುತ್ತೋ ಗೊತ್ತಿಲ್ಲ. ಅಲ್ಲಿ ಮಾಡ್ತಾರೆ ಬಂಗಾರಿ, ಅವ್ರನ್ನ ನೋಡಿ ನಿಂಗೆ ಹೇಸಿಗೆ ನಿನಗೆ ಬರುತ್ತೆ. ಆ್ಯಕ್ಚುಲಿ ನನ್ನ ಮಗಳು ವಾಮಿಟ್ ಮಾಡಲ್ಲ, ಎಷ್ಟು ದೂರ ಕರ್ಕೊಂಡು ಹೋದ್ರು. ಇದನ್ನು ನೋಡೋಕ್ಕೆ ನನ್ನ ಮಗಳಿಗೆ ಹೇಸಿಗೆ ಆಗುತ್ತೆ, ಇವೆಲ್ಲ ಪ್ಲಾಸ್ಟಿಕ್ ತುಂಬ್ಕೋಗ್ಬೇಕಂತ. ಅಲ್ಲ ಅವ್ರು ನಿನ್ನ ಫ್ರೆಂಡ್ಸ್ ಎಲ್ಲ ವಾಮಿಟ್ ಮಾಡ್ತಿದ್ರೆ ಏನು ಮಾಡ್ತೀಯಾ? ಅವ್ರಿಗೆ ಕೊಡೋಕ್ಕಾದ್ರೂ ಇಟ್ಕೊ ಹೋಗಲಿ. ನೋಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಬಿಟ್ಟು ಬಂದಿದ್ದೇನೆ. ಆ್ಯಕ್ಚುಲಿ ನನ್ನ ಮಗಳನ್ನ ಯಾವತ್ತೂ ಇವಾಗಲೇ ರೆಡಿ ಮಾಡಿ ಕೂತ್ಕೊಂಡ್ಬಿಟ್ಟಿದೆ. ಹಿಂಗೆ ಮಲಗ್ತೀರ ರಾಜ್ಕುಮಾರಿ? ಆ್ಯಕ್ಚುಲಿ ಅವ್ರ ಮ್ಯಾಮ್ ಹೇಳಿದ್ದಾರೆ ಅಂತೆ ರಾತ್ರಿನೇ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ. ಕಳಿಸ್ಬೇಕು. ಇದೇ ಫಸ್ಟ್ ಟೈಮ್ ನಾನು ಕಳಿಸ್ತಾ ಇರೋದು. ನನ್ನ ಮಗಳಿಗೆ ಆ್ಯಕ್ಚುಲಿ ಸ್ಕೂಲ್ ಬಸ್ಸಲ್ಲಿ ಹೋಗೋದಂತ ತುಂಬ ಇಷ್ಟ ಇತ್ತು. ಯಾಕಂದರೆ ಎಲ್ಲ ಮಕ್ಕಳು ಅವ್ರ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ವ್ಯಾನಲ್ಲಿ ಹೋಗೋದು ಬರೋದು ಮಾಡ್ತಾರಲ್ಲ. ಅಮ್ಮ ನನ್ನ ಸ್ಕೂಲ್ ವ್ಯಾನಿಗೆ ಹಾಕಮ್ಮ, ನಾನು ಸ್ಕೂಲ್ ವ್ಯಾನಲ್ಲಿ ಓಡಾಡ್ತೀನಿ ಅಂತ ಹೇಳ್ತಿದ್ಲ. ಬಟ್ ಮನೆ ಹತ್ರ 2 ನಿಮಿಷ, 2 ನಿಮಿಷನೂ ಆಗಲ್ಲ. ಆ್ಯಕ್ಚುಲಿ ವಾಕಲ್ಲಿ ಹೋದರೆ 2 ನಿಮಿಷ, ಬೈಕಲ್ಲೆಲ್ಲ ಹೋದರೆ 1 ನಿಮಿಷ. ಹಾಗಾಗಿ ಹಾಕಿಲ್ಲ. ನನ್ನ ಮಗಳಿಗೆ ಆ ಖುಷಿಗೋಸ್ಕರ ಕಳಿಸ್ತಿರೋದು ಅಷ್ಟೇ. ಒಬ್ರದ್ದು ಬರ್ತ್ಡೇ ಆಯ್ತು, ಅವಾಗ ಒಂದಿನೇ ಕಳಿಸಿದ್ದೆ. ಸ್ವಲ್ಪ ಅದಕ್ಕೆ ಆಸೆಗಳಿದ್ರು ನನ್ನ ಮಗಳು ಹೇಳ್ಕೊಳ್ಳಲ್ಲ. ಏನಾದರೂ ಆಟಾಡೋ ಆಸೆ ಇದ್ರೂ, ತಿನ್ನೋ ಆಸೆ ಇದ್ರೂ, ಏನಾದ್ರು ಬೇಕು ಬೇಡ ಅಂದರೂ ಸ್ವಲ್ಪ ಶೈ ನೇಚರ್ ಅದಕ್ಕೆ. ಲಾಸ್ಟ್ ಟೈಮ್ ಕಳಿಸ್ದಾಗ ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು ಅಂತ ಎಲ್ಲ ಹೇಳ್ತಿತ್ತು, ಹೊಟ್ಟೆ ಹುರಿದೋಯ್ತು. ಸೊ ಹಾಗಾಗಿ ನೋಡೋಣ, ಈ ಸರಿ ಸ್ವಲ್ಪ ಜವಾಬ್ದಾರಿನೂ ಬಂದಂಗೆ ಆಗುತ್ತಲ್ಲ ಅಂತ ಹೇಳಿ. ಈಗ ಬಟ್ಟೆ ಎಲ್ಲ ತುಂಬಿದ್ದೀನಲ್ಲ, ನನ್ನ ಮಗಳು ತುಂಬ್ಕೊಳ್ತಲ್ಲ, ಅದೆಲ್ಲ ರಿಟರ್ನ್ ವಾಪಸ್ ತೊಗೊಬಿಟ್ಟು ಬರಬೇಕು. ನೋಡೋಣ ಎಷ್ಟು ಜವಾಬ್ದಾರಿಲಿ ಹೋಗಿ ತೊಗೊಂಬಿಟ್ಟು ಬರುತ್ತೆ, ಏನು ಎತ್ತ ನಂಗೆ ಏನೂ ಗೊತ್ತಿಲ್ಲ. ಏನು ಬಿಟ್ಟು ಬರಬಾರ್ದು ಮಗಳು. ನಮ್ಮಮ್ಮ ಫೋನ್ ಮಾಡಿ ಹೇಳ್ತಿದ್ರು, ಯಾರು ಕರೆದ್ರೂ ಹೋಗಬಾರ್ದು. ನೀನೇನಾದರೂ ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಮ್ಯಾಮಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಆಮೇಲೆ ಹೋಗಬೇಕು. ಮಕ್ಕಳು ಎಲ್ಲೂ ಹೋಗಬೇಡಿ. ನಮ್ಮಮ್ಮ ಮುಂಚೆಯಿಂದ ನಮಗೆ ಹೇಳ್ತಿದ್ದು ಅದೇ, ಯಾರು ಕರೆದ್ರೂ ಹೋಗಿ ಕೂಡ್ದಂತ ಇನ್ನೂ ಹೇಳ್ಕೊಡ್ತಾಯಿದ್ರು. ಏನು ಮಾಡುತ್ತೋ ಗೊತ್ತಿಲ್ಲ ನನ್ನ ಮಗಳು. ನಾಳೆ ಬೆಳಗ್ಗೆ ಹೋಗಿ ಸಂಜೆ ಬರುತ್ತೆ. ನಾಳೆ 6:30 ಬೆಳಗಿನ ಜಾವ ಕಳಿಸ್ಕೊಟ್ಬಿಟ್ಟು ಬರಬೇಕು. ನಾನು ಇವ್ರ ಡ್ಯಾಡಿ ಎಲ್ಲೋ ಮೈಸೂರು ಟ್ರಿಪ್ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವರು ನಾನು ಹೋಗಿ ಬೆಳಗ್ಗೆ ಕಳಿಸ್ಕೊಟ್ಬಿಟ್ಟು ಬರಬೇಕು. ಸ್ನಾನ ಮಾಡ್ಕೊಳ್ಳಲ್ಲ, ಬರೀ ಮುಖ ವಾಶ್ ಮಾಡ್ಕೊಂಡು ಅದನ್ನು ಯಾಕೆ ಮಾಡ್ಕೊಂಡು ಹೋಗ್ತೀವಿ? ಅದಕ್ಕೆ ಇಲ್ಲಾಂದ್ರೆ ಬೇರೆ ಬ್ಯಾಗ್ ಕೊಟ್ಟು ಕಳಿಸ್ತಿದ್ದೆ. ಮತ್ತು ಇಲ್ಲಿಟ್ಟು ವ್ಯಾನಲ್ಲಿ ಗಲೀಜು ಮಾಡಿಕೊಂಡು ಹಾಳು ಮಾಡೋಕೊಳ್ಳುತ್ತೆ ಅಂತ ಹೇಳಿ. ಅಕಸ್ಮಾತ್ ಸಣ್ಣ ಮಕ್ಕಳಲ್ವ, ಹಾಳಾದರೂ ಹಾಳಾಗ್ಬೋದು, ಆಮೇಲೆ ಹೊಡೆದ್ರು ಬರುತ್ತಾ. ಹಾಗಾಗಿ ಎಲ್ಲ ಸ್ವಲ್ಪ ಅದನ್ನೇ ಎಲ್ಲ ತುಂಬಿ ಕಳಿಸ್ತಾ ಇದ್ದೀನಿ. ಈಗ ನನ್ನ ಮಗಳು ಮಲ್ಕೊಳ್ಳುತ್ತೆ. ಖುಷಿ ಏನೋ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ನನಗೆ ಆಡ್ತಾ ಇದ್ದಾಳೆ ಅವಾಗಿಂದ. 3 ದಿನದಿಂದ ಮುಂಚೆನೆ ಅಮ್ಮ ಅದು ತುಂಬ್ಕೋಬೇಕು, ಇದು ತುಂಬ್ಕೋಬೇಕು, ಸ್ನ್ಯಾಕ್ಸ್ ಕುಡಿ, ಹಂಗೆ ಕುಡಿ, ಹಿಂಗೆ ಕುಡಿ ಅಂತ ಏನೇನೋ ಆಡ್ತಿದೆ. ನೋಡಬೇಕು. ಅದಕ್ಕೆ ವ್ಯಾನಲ್ಲಿ ಹೋಗೋದೇ ಖುಷಿ. ನಾವು ಅದಕ್ಕೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ವ್ಯಾನಲ್ಲಿ ಹೋಗಿ ವ್ಯಾನಲ್ಲಿ ಬರಲಿ ಅನ್ನೋ ಖುಷಿಗೆ ಕಳಿಸ್ತಾ ಇದ್ದೀವಿ. ಮತ್ತು ನನಗಂತೂ ಸಿಕ್ಕಾಪಟ್ಟೆ ಭಯ ಇದೆ, ಯಾಕೋ ಗೊತ್ತಿಲ್ಲ ನನಗೆ ಭಯ ಆಗ್ತಾಯಿದೆ. ನೋಡಬೇಕು. ನನ್ನ ಮಗಳನ್ನ ಟ್ರಿಪ್ಪಿಗೆ ಕಳಿಸಿ ನಾವು ಬೇರೆ ಕಡೆ ಹೋಗ್ತೀವಿ ನಾಳೆ ಅಲ್ವಾ? ಹಾಂ, ನಿನ್ನ ಕಳಿಸಿದ್ಮೇಲೆ ನಾವು ಫ್ರೀಯಾಗಿ ಓಡಾಡ್ಕೊಂಡಿರೋದು ಬಿಡ್ವಾ ನಾನು ಡ್ಯಾಡಿ? ನೋಡೋಣ, ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ಬಂಗಾರಿ ಟ್ರಿಪ್ಪಿಗೆ ಹೋಗಲ್ವಾ ಬಂಗಾರಿ? ಟ್ರಿಪ್ಪು ಮಲ್ಕೊಂಡು ಆ ಕಡೆಗೆ ಎದ್ದೇಳಿ ಬಂಗಾರಿ, ಮಲ್ಕೊಂಡು ಆ ಕಡೆಗೆ ಎದ್ದೇಳಿ. ಟ್ರಿಪ್ ಬಂದಿದ್ದ ತಕ್ಷಣ ಹೇಗೆ ಎದ್ಬಿಟ್ಟು ಶೂಲ್ ಬಸ್ಸೆಲ್ಲ ಮಲ್ಕೊಳ್ಳಿದಂತೆ. ಆ ಕಡೆಗೆ ಎದ್ದೇಳಿ, ದೇರೇ ಒಳ್ಳೇದು ಮಾಡಪ್ಪ ಅಂತ ಎದ್ದೇಳಿ. ಲವ್ ಯು. ಗುಡ್ ಮಾರ್ನಿಂಗ್. ಅಮ್ಮ ಇವತ್ತಮ್ಮ 2 ಗಂಟೆಗೆ ಬೂ ಅಂತ ಇಲ್ಲ ಕಣ ಪಾಪ, ನನ್ನ ಮಕ್ಕಳು ನಾನು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ ರಾತ್ರಿ ಬೇಗ ಮಲ್ಕೊಳ್ಳೋಕೆ ಟ್ರೈ ಮಾಡ್ತು. ಯಾಕೋ ಅದಕ್ಕೆ ನಿದ್ದೆನೇ ಬರಲಿಲ್ಲ. ಯಾವ ಜನಪದ ಗೀತೆ ಹಾಕಿದ್ರು ನಿದ್ದೆ ಬರಲಿಲ್ಲ, ಖುಷಿಗೋ ಏನು. ಲವ್ ಯು ಬಂಗಾರಿ. ಲವ್ ಯು ಅಮ್ಮ. ಬನ್ನಿ ಸ್ನಾನ ಮಾಡ್ಕೊತೀರಾ? ಒಳ್ಳೇದು ಮಾಡಪ್ಪ ದೇವ್ರೆ, ನನ್ನ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಬರಂಗೆ ಮಾಡಪ್ಪ. ಬಂಗೋಡಿಕ್ಕದ ಮಾಹಿತಿ ಫಸ್ಟ್ ಟೈಮ್ ಖುಷಿ ನನ್ನ ಬಂಗಾರಿಗೆ. ಬಾಯ್ ಖುಷಿ ಬಂದೆ ತಡಿ ರಾಜ್ಕುಮಾರ್. ನಾನು ಹೋಗಿ ಮೆಲ್ಲೆ ಇಳಿತೇರಿ. ವ್ಯಾನಿಗೆ ಹಚ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಏನು ಹಾಳು ಮಾಡ್ಕೊಂಬರ್ಬಾರ್ದು, ಅಲ್ಲಿ ಕುಂಡ್ಕೊಂಡು ಓಡಾಡಬಾರ್ದು, ಒಂದು ಕಡೆ ಸುಮ್ಮನೆ ಕೂತ್ಕೊಬೇಕಾಯ್ತಾ. ಡ್ರೈವರಿಗೆ ಹೇಳಿ ಸ್ವಲ್ಪ ನಿಧಾನಕ್ಕೆ ಹೋಗೋಕ್ಕೆ. ಡ್ರೈವರಿಗೆ ಹೇಳಬೇಕು, ಮಕ್ಕಳಿರ್ತಾರೆ ನಿಧಾನ ಹೋಗಿ ಅಂತ. ನೋಡಿ ಈಗ ಮಗಳನ್ನ ಕಳಿಸ್ಬಿಟ್ಟು ಬಂದಿದ್ದು ಮಕ್ಕಳಿಗೆ. ಎಲ್ಲ ಮಕ್ಕಳು ಬಂದಿದ್ದಾರಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ 6:30ಗೆ ಬರೋಕ್ಕೆ ಹೇಳಿದ್ರು. ನಾವು 6:45 ಬಂದಿದ್ದು. ಇಲ್ಲೇ ಬ್ರೇಕ್ಫಾಸ್ಟ್ ಇತ್ತು, ಹಾಗಾಗಿ ಇಡ್ಲಿ ಎಲ್ಲ ತಿನ್ಕೊಂಡು ಇಲ್ಲೇ ಮಾಡಿಸಿದ್ರು. ಇಡ್ಲಿ ಎಲ್ಲ ತಿನ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಮಕ್ಕಳು
ಹೊರಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ ಬಂದಿದ್ರು ಮಕ್ಳನ್ನ ಕಳ್ಸೋಕ್ಕೆ. ಇಂಥ ಪುಟ್ಟ ಮಕ್ಳು LKG UKG ಮಕ್ಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರಿಗೆ ರಿಸ್ಕೇ ಜಾಸ್ತಿ. ಸಣ್ಣ ಮಕ್ಳು ಕರ್ಕೊಂಡು ಹೋದ್ರೆ ಟೀಚರ್ಸ್ಗೆಲ್ಲ ರಿಸ್ಕ್. ಆದರೂ ಪಾಪ ಅವಕ್ಕೂ ಖುಷಿ ಪಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ನನ್ನ ಮಗಳದು ಸ್ಕೂಲ್ ಪ್ರಿನ್ಸಿಪಲ್. ತುಂಬ ಒಳ್ಳೆ ಮ್ಯಾಮು. ಖುಷಿ ಆಗ್ತದೆ ಅವ್ರನ್ನ ನೋಡೋಕ್ಕೆ. ಅಷ್ಟು ನೀಟಾಗಿ ಮಾತಾಡಿಸ್ತಾರೆ. ಅಷ್ಟು ಜನ ಇದ್ರು ಅವರೊಬ್ಬರೇ ಎಲ್ಲ ಮಕ್ಕಳನ್ನು ತುಂಬ ಕೇರ್ ಮಾಡ್ತಾರೆ. ಏನು ತಿಂಡಿ ತಗೊಬಂದಿದ್ದಾರೆ, ಎಷ್ಟು ಊಟ ಮಾಡ್ತಾರೆ ಮಕ್ಕಳು, ಎಷ್ಟು ಬಿಡ್ತಾರೆ, ಎಷ್ಟು ಮಾರ್ಕ್ಸ್ ತೆಗಿತಾರೆ, ಸ್ಕೂಲಿಗೆ ಯಾಕೆ ಬಂದಿಲ್ಲ, ಹಾಗೆ ಪ್ರತಿಯೊಂದು ಮಕ್ಕಳನ್ನು ಕೂಡ ಅವ್ರು ಗಮನಿಸ್ತಾರೆ. ಆ್ಯಕ್ಚುಲಿ ಪ್ರಿನ್ಸಿಪಲ್ಗೆ ಕೆಲವು ಮಕ್ಳುಗಳು ಗೊತ್ತೇ ಇರಲ್ಲ. ನಾನು ಬೇರೆ ಕಾಲೇಜ್ ಸ್ಕೂಲಲ್ಲೆಲ್ಲ ನೋಡ್ತೀನಲ್ಲ, ಅವ್ರಿಗೇನು ಬರೀ ಸ್ಟೂಡೆಂಟ್ಸ್ ಲೆಕ್ಚರ್ಸ್ ಅಷ್ಟೇ ಗೊತ್ತಿರ್ತಾರೆ. ಬಟ್ ಈ ಪ್ರಿನ್ಸಿಪಲ್ಗೆ ಪ್ರತಿಯೊಂದು ಮಕ್ಳುಗಳು ಹೇಗೆ ಮಾಡ್ತಾರೆ, ಹೇಗಿರ್ತಾರೆ, ಅವ್ರ ಬಿಹೇವಿಯರ್ ಏನು ಎಲ್ಲ ತಿಳ್ಕೊಂಡು ನನಗೆ ಹೋದಾಗ ಹೇಳ್ತಾ ಇರ್ತಾರೆ, ಇವಳು ಇವತ್ತು ಡಲ್ ಆಗಿದ್ಲು, ಇವತ್ತು ಊಟ ಬಿಟ್ಟಿದ್ದಾಳೆ, ಹಾಗೆ ಹೀಗೆ ಅಂತ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾರೆ. ಈ ತರ ಮಾಡಿದ್ಲು, ಹಾಗೆ ಹೀಗೆ ಅಂತ ನನಗೆ ಕೆಲವೊಂದು ಹೇಳ್ತಾರೆ. ಒಂದೊಂದು ಮಾತಲ್ಲಿ ಗೊತ್ತಾಗುತ್ತಲ್ವ ಅವ್ರಗಳು ಎಷ್ಟು ಕೇರ್ ಮಾಡ್ತಾರೆ ಅಥವಾ ಗಮನ ಹರಿಸ್ತಾರೆ ಮಕ್ಳ ಬಗ್ಗೆ ಅಂತ. ನಂಗೆ ಅದು ತುಂಬಾ ಇಷ್ಟ ಆಯ್ತು. ಹಾಗೆ ಅಲ್ಲಿ ಸ್ವಲ್ಪ ದೊಡ್ಡ ಮಕ್ಳು ಕೂಡ ಇದ್ದಾರೆ, 7th ಮಕ್ಳೆಲ್ಲ ನೋಡಿ. ಅವು ಸ್ವಲ್ಪ ದೊಡ್ಡವರಲ್ವಾ, ಹಾಗಾಗಿ ಚಿಕ್ಕ ಮಕ್ಳನ್ನ ಕೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಟೆಂಪೋ ಮತ್ತೆ ಒಂದು ಬಸ್ ಮಾಡಿದ್ರು. ಟೆಂಪೋ ಸ್ಕೂಲ್ ಹತ್ರನೇ ನಿಂತಿತ್ತು. ಬಟ್ ಇನ್ನು ಉಳಿದಿದ್ದ ಮಕ್ಕಳೆಲ್ಲ ಬಸ್ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಬಸ್ ಸ್ವಲ್ಪ ದೂರದಲ್ಲಿ ನಿಂತಿತ್ತು. ಹಾಗೆ ಸ್ವಲ್ಪ ಎಲ್ಲ ನಾನು ಸ್ವಲ್ಪ ಆಟೋ ಹತ್ತಿದ್ರು, ಕ್ಯಾಬ್ ಹತ್ತಿದ್ರು, ಬಸ್ ನೋಡಿದ್ರು ಏನು ಅಷ್ಟೇನೆ. ನಾನು ಸ್ವಲ್ಪ ನಂಬರ್ ಎಲ್ಲ ಹಾಗಾಗಿ ಗಮನ ಹರಿಸ್ತಾ ಇರ್ತೀನಿ. ಹಾಗೆ ನಾನೆಲ್ಲ ವಿಡಿಯೋ ಮಾಡ್ಕೊತಿದ್ನಲ್ಲ, ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ಬಸ್ಸಿಗೆ ವ್ಯಾನಿಗೆ ಎರಡೂ ಡ್ರೈವರ್ಗೂ ಹೇಳ್ಬಿಡಿ, ಸ್ವಲ್ಪ ಮಕ್ಳಿರ್ತಾರೆ ನಿಧಾನ ಹೋಗಿ ಅಂತ. ಹಾಗಾಗಿ ನಮ್ಮನೆಯವ್ರು ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಆಕ್ಚುಲಿ ಅವರು ನಮ್ಮ ವ್ಯೂವರ್ಸ್ ಅಂತ ನಮಗೆ ಗೊತ್ತಿರ್ಲಿಲ್ಲ. ಮಾತಾಡ್ಸಿದ್ರು, ಬಂದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಗಳನ್ನ ಜಸ್ಟ್ ಹೀಗಷ್ಟೇ ಕಳಿಸ್ಬಿಟ್ಟು ಬಂದು ನಾವು ತಿಂಡಿ ರೆಡಿ ಮಾಡ್ಕೊಂಡು ಇವತ್ತು ರೆಡ್ ಪಾಸ್ತಾ ಮಾಡಿದ್ದೀನಿ. ಇನ್ನು ನಾವು ಟ್ರಿಪ್ ಹೊರಡ್ಬೇಕು. ಇನ್ನೇನು ಮತ್ತೆ ನನ್ನ ಮಗಳ ಸಂಜೆ ಎಷ್ಟೊತ್ತಾಗುತ್ತೋ ಬರೋದು, ಅಷ್ಟೊಳಗೆ ನಾವು ಮನೆಯಲ್ಲಿ ಇರಬೇಕಲ್ಲ, ನಾವು ಹೊರಟ್ಬಿಡ್ಬೇಕಾ. ಹಾಗಾಗಿ ಈಸಿಯಾಗಿ ಪಾಸ್ತಾ ಒಂದು ಮಾಡ್ಕೊಂಡ್ಬಿಟ್ಟೆ. ಹಾಗೆ ಮೆಚ್ಚುನಿಂದ ಬರುವಾಗ ಹಣ್ಣುಕಾಯಿ ಮಾಡ್ಕೊಂಡು ಬಂದಿದ್ರೆ ಚಾಮುಂಡೇಶ್ವರಿದು. ಹಾಗೆ ಇಲ್ಲಿ ಓನರ್ ಅವ್ರಿಗೆ ಕೊಡೋಕ್ಕೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಮೈಸೂರು ಚಾಮುಂಡೇಶ್ವರಿದು ಅಂದಿದೆ, ಒಳ್ಳೇದಪ್ಪ. ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ನಮ್ಮ ಮನೆಯವ್ರು ನಿನ್ನೆ ರಾತ್ರಿ ಅಷ್ಟೇ ಬಂದ್ರು. ಹಾಗೆ ನಂಗೆ ಚಾಮುಂಡೇಶ್ವರಿ ಅಂದ್ರೆ ನಮ್ಮ ಪಕ್ಕದ ಮನೆ ಕಲ್ಲಾರೆ ನಮ್ಮ ಪಕ್ಕದ ಮನೆ ನಮ್ಮ ಪ್ರಜ್ಜನ್ನೇ ನೆನಪಿಗೆ ಬರ್ತಾನೆ. ಯಾಕಂದ್ರೆ ಅವನು ಆ ದೇವ್ರ ಭಕ್ತ ತುಂಬ. ಅದಲ್ಲದೆ ನನ್ನ ಮಗಳಿಗೆ ಹುಷಾರಿಲ್ದಿದ್ದಾಗ ಅವಳು ಪಾಪ 15 days ಹಾಸ್ಪಿಟಲಲ್ಲಿ ಇದ್ಲು, ಮತ್ತೆ 3 days ICU ಅಲ್ಲಿ ಇದ್ಲು. ಅವಾಗ ಪಾಪ ಅರ್ಕೆ ಹೊತ್ಕೊಂಡಿತ್ತು ನಮ್ಮ ಪ್ರಜ್ಜು, ನನ್ನ ಮಗಳಿಗೆ ಹುಷಾರಾಗ್ಲಿ ಅಂತ. ಥ್ಯಾಂಕ್ ಯು ಪ್ರಜ್ಜು. ಹಾಗೆ ನಿನಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಸದ್ಯಕ್ಕೆ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.